ಈಗ ನೆಕ್ಸ್ಟ್ ಮದುವೆ ಆಗೋರಿಗೆ ಒಂದು ಸಜೆಷನ್ ಏನು ಅಂದರೆ, ನೀವೇನಾದರೂ ಈ ಥರ ವರ್ಮಲ ಪ್ರಿಸರ್ವೇಷನ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ ನೀವು ಫಸ್ಟು ಹಾರನ್ನು ಹೇಗೆ ಚೂಸ್ ಮಾಡಬೇಕು ಅಂದರೆ, ಮದುವೆಯಲ್ಲಿ ಜಸ್ಟ್ 3 to 4 hours ಮಾತ್ರನೇ ನೀವು ಹಾಕ್ಕೊತೀರ ಹಾರನ. ಬಟ್ ಇದನ್ನು ಪ್ರಿಸರ್ವ್ ಮಾಡಿದಾಗ ಲೈಫ್ ಟೈಮ್ ನಿಮ್ಮ ಜೊತೆ ಇರುತ್ತೆ. ಸೊ ಆದಷ್ಟು ನೀವು ಲೋಟಸ್ ಹಾರನ ಅವಾಯ್ಡ್ ಮಾಡಿ. ಯಾಕೆ ಅಂದರೆ ಇದನ್ನು ಪ್ರಿಸರ್ವ್ ಮಾಡೋಕ್ಕೆ ಲೋಟಸ್ಸು ನಾಟ್ ಸೂಟಬಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದ್ರದ್ದು ಪೆಟಲ್ಸ್ ಬಂದ್ಬಿಟ್ಟು ತುಂಬ ತಿನ್ನಾಗಿರುತ್ತೆ ಆ್ಯಂಡ್ ಬೇಗ ಹಾಳಾಗುತ್ತೆ. ಅಂದರೆ ಬೇಗ ಸ್ವಲ್ಪ ಅದು ಮಾಯ್ಶ್ಚರ್ ಅಬ್ಸರ್ವ್ ಮಾಡಿಬಿಟ್ಟು ಬೇಗ ಅದೊಂಥರ ಸ್ಮೆಲ್ ಬಂದಂಗಾಗಲಿ ಈ ಥರ ಆಗಿ ಅದ್ರ ಕಲ್ಲರೂ ಅಷ್ಟೇ, ಅದ್ರ ಕಲ್ಲರು ಫೇಡ್ ಆಗಿ ಹೋಗುತ್ತೆ. ಸೊ ನಾವು ಸಿಲಿಕಾ ಜೆಲ್ಲಲ್ಲಿ ಪ್ರಿಸರ್ವ್ ಮಾಡಿದ್ರೂ ಅದ್ರ ಒರಿಜಿನಲ್ ಕಲರು ತುಂಬಾ ಡಾರ್ಕ್ ಆಗೇ ಬರುತ್ತೆ. ಡಿಸೈನ್ ಮಾಡಿದ್ರೆ ಅಷ್ಟೇನು ಚೆನ್ನಾಗಿ ಬರೋಲ್ಲ. ಸೊ ಬಟ್ ನೀವೇನಾದರೂ ರೆಡ್ ರೋಸು, ಪಿಂಕು, ವೈಟ್ ರೋಸು ಈ ಥರ ಹಾರ ಸೆಲೆಕ್ಟ್ ಮಾಡಿದಾಗ ಮದುವೆ ಆದ 2-3 days ಒಳಗೆ ನಮಗೆ ಕೊರಿಯರ್ ಮಾಡಿದ್ರೆ ಈ ಹಾರನ ನಾವು ಸಿಲಿಕಾ ಜೆಲ್ಲಲ್ಲಿ ಪ್ರಿಸರ್ವ್ ಮಾಡಿದಾಗ ಕಲರು, ಸ್ಟ್ರಕ್ಚರು ಏನೂ ಫೇಡ್ ಆಗೋಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಲ್ಲಿ ಯಾರೆಲ್ಲ ಮದುವೆ ಆಗ್ತಿರೋರು ಇದ್ದಾರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ, ಅವರಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆ ಯಾರೆಲ್ಲ ನೀವು ಮದುವೆಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಆದಷ್ಟು ಲೋಟಸ್ ಹಾರನ ಅವಾಯ್ಡ್ ಮಾಡಿ, ಈ ಥರ ಡಿಸೈನ್ ಮಾಡಿಸ್ಬೇಕು ಅಂತಿರೋರು. ಹಾಗೆ ಇದಕ್ಕೆ ಲೈಟ್ ಎಫೆಕ್ಟ್ ಆ್ಯಡ್ ಮಾಡಿದ್ದೀವಿ ನೋಡಿ.